ಒಂದು ಕಾಡಿನಲ್ಲಿ ಸರಳ ಸ್ವಭಾವದ ಜಿಂಕೆಯೊಂದು ವಾಸಿಸುತ್ತಿತ್ತು. ಅದು ಯಾರಿಗೂ ತೊಂದರೆ ಕೊಡದ ಶಾಂತ ಸ್ವಭಾವದ ಜೀವಿಯಾಗಿತ್ತು. ಆ ಜಿಂಕೆಗೆ ಸ್ನೇಹಿತರಾಗಿ ಕಾಗೆ ಮತ್ತು ಆಮೆ ಇದ್ದರು. ಒಂದು ದಿನ ಹೊಸದಾಗಿ ನರಿ ಅಲ್ಲಿಗೆ ಬಂದಿತು. ಅದು ಜಿಂಕೆಯ ಬಳಿಗೆ ಬಂದು ಮಧುರವಾಗಿ ಮಾತನಾಡತೊಡಗಿತು. ನಿನ್ನನ್ನು ಬಹಳ ದಿನದಿಂದ ನೋಡುತ್ತಿದ್ದೇನೆ. ನೀನು ತುಂಬ ಒಳ್ಳೆಯವನು. ನಿನ್ನಂಥ ಸ್ನೇಹಿತ ನನಗೆ ಬೇಕು ಎಂದಿತು. ಜಿಂಕೆ ನರಿಯ ಮಾತನ್ನು ಸುಲಭವಾಗಿ ನಂಬಿತು. ಆದರೆ ಮರದ ಮೇಲೆ ಕುಳಿತಿದ್ದ ಕಾಗೆ ಅದನ್ನು ಗಮನಿಸಿ ಎಚ್ಚರಿಸಿತು. ಹೊಸ ಸ್ನೇಹಿತನನ್ನು ತಕ್ಷಣ ನಂಬಬೇಡ ಎಂದಿತು ನಗುತ್ತಾ. ಎಲ್ಲರನ್ನೂ ಅನುಮಾನದಿಂದ ನೋಡಿದರೆ ಸ್ನೇಹ ತಾನೇ ಹೇಗೆ ಬೆಳೆಯುತ್ತದೆ ಎಂದಿತು. ನರಿಯು ನಿಧಾನವಾಗಿ ಜಿಂಕೆಯ ಜೊತೆ ನಡೆಯಿತು. ಜಿಂಕೆಯ ವಿಶ್ವಾಸವನ್ನು ಸಂಪೂರ್ಣವಾಗಿ ಗಳಿಸಿತು. ಕೆಲ ದಿನಗಳು ಕಳೆದವು. ನರಿಯು ಜಿಂಕೆಯನ್ನು ಹಸಿರು ಹೊಲಕ್ಕೆ ಕರೆದುಕೊಂಡು ಹೋಯಿತು. ಇಲ್ಲಿ ಹಸಿರು ತಿನ್ನು, ಇದು ಸುರಕ್ಷಿತ ಸ್ಥಳ ಎಂದಿತು. ಜಿಂಕೆಯು ಹೊಲದಲ್ಲಿ ಬೇಟೆಗಾರನ ಬಲೆಗೆ ಸಿಕ್ಕಿಕೊಂಡಿತು. ಇದನ್ನು ನೋಡಿದ ನರಿ ಸಂತೋಷಪಟ್ಟಿತು. ಆಗ ಜಿಂಕೆಯು ಭಯದಿಂದ ತನ್ನ ಹಳೆಯ ಸ್ನೇಹಿತ ಕಾಗೆಯನ್ನು ಕರೆದಿತು. ಕಾಗೆಯು ಬಂದು ನೋಡಿದ ತಕ್ಷಣ ಒಂದು ಉಪಾಯ ಹೂಡಿತು. ಜಿಂಕೆಗೆ ನೀನು ಸತ್ತಂತೆ ಮಲಗು ಎಂದಿತು. ಆಗ ಬೇಟೆಗಾರ ಬಂದ. ಜಿಂಕೆ ಸತ್ತಿತೆಂದು ಬಲೆಯನ್ನು ಬಿಡಿಸಿದ. ಕೂಡಲೇ ಜಿಂಕೆ ಓಡಿ ಹೋಯಿತು. ಹತ್ತಿರವೇ ಕಾಯುತ್ತಿದ್ದ ನರಿ ಬೆಚ್ಚಿ ಬಿದ್ದಿತು. ಬೇಟೆಗಾರ ಎಸೆದ ಕಲ್ಲು ಜಿಂಕೆಯ ಬದಲಿಗೆ ನರಿಗೆ ಬಿದ್ದು ಸತ್ತು ಹೋಯಿತು. ಕಾಗೆ ಜಿಂಕೆಗೆ ಹೇಳಿತು, ನೀನು ಮಧುರ ಮಾತುಗಳನ್ನು ನೋಡಿ ಸ್ನೇಹ ಮಾಡಬೇಡ. ಸಂಕಟದಲ್ಲಿ ಜೊತೆಗಿರುವವರೇ ನಿಜವಾದ ಸ್ನೇಹಿತ ಎಂದು ಹೇಳಿತು. ಜಿಂಕೆಯು ತಪ್ಪಿನ ಅರಿವಾಯಿತು.